ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ, ಇಟ್ಸ್ ಮೈ ಒಪಿನಿಯನ್. ನಮ್ಮ ಸ್ನೇಹಿತರಾದಂಥ ಹರೀಶ್ ಅವರು ಮೈಸೂರಿಂದ ಒಂದು ವಿಡಿಯೋ ಕಳಿಸಿದ್ದಾರೆ. ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಕನ್ನಡ ಸಿನಿಮಾ ಮೇಲೆ ಅವ್ರಿಗಿರೋಂಥ ಕಾಳಜಿ. ಸೊ ಸಿನಿಮಾ ಯಾವುದಂತ ಹೇಳ್ತೀರಾ? ರಾಯಲ್ ಆಗಿ ಬರ್ತಿರೋಂಥ ರಾಯಲ್. ಸೊ ದಿನಕರ್ ತುಗದೀಪ್ ಅವರು ನಿರ್ದೇಶನ ಮಾಡಿರೋಂಥದ್ದು. ಹಾಗೆ ಜಯಣ್ಣ ಫಿಲ್ಮ್ಸ್ ಅವ್ರದ್ದು. ಜಯಣ್ಣ ಫಿಲ್ಮ್ಸ್ ಅಂದ ತಕ್ಷಣ ನಿಮಗೆ ಎಲ್ಲರೂ ಗೊತ್ತಿರೋದೆ, ವೆರಿ ಬಿಗ್ ಬ್ಯಾನರ್ ಆ್ಯಂಡ್ ಕ್ವಾಲಿಟಿ ಸಿನಿಮಾಗೆ ಅವರು ಹೆಸರುವಾಸಿ ಆಗಿರೋಂಥವ್ರು. ನನಗೆ ವಿಡಿಯೋ ಕಳಿಸಿದಾಗ ಒಂದು ಸ್ವಲ್ಪ ಎಮೋಷ್ನಲ್ ಕೂಡ ಆಯಿತು. ಯಾಕೆ ಅಂತ ಹೇಳಿದ್ರೆ, ಆ ವಿಡಿಯೋ ಹಾಕ್ತೀನಿ ನಿಮಗೆ. ಒಂದು ಫ್ಯಾಮಿಲಿ ಕನೆಕ್ಟ್ ಹೇಗಿದೆ ಅಂತ ನೋಡಿ. ತುಂಬ ತುಂಬ ಟಚ್ ಆಯ್ತು ಅದು. Just take a look. ನೋಡಿದ್ರಲ್ಲ, ರಾಯಲ್ ಸಿನಿಮಾದು ಒಂದು ಶೋ ನೋಡ್ತಿದ್ದಾರೆ ಒಂದು ಟೀಮ್ ಜೊತೆ. ಹಾಗೆ ತೂಗುದೀಪ ಫ್ಯಾಮಿಲಿ. ನಾನು ತೂಗುದೀಪ ಫ್ಯಾಮಿಲಿ ಅಂತಲೇ ಹೇಳ್ತೀನಿ, ಯಾಕಂದರೆ ಒಬ್ರೊಬ್ರಾಗ ಹೆಸರಲ್ಲ, ಇಟ್ಸ್ ತೂಗುದೀಪ ಫ್ಯಾಮಿಲಿ. ನನಗೆ ತೂಗುದೀಪ ಶ್ರೀನಿವಾಸ್ ಅವರು ತುಂಬ ಇಷ್ಟ. ನನಗೆ ವಂಡರ್ಫುಲ್ ಆ್ಯಕ್ಟರ್ ಮನುಷ್ಯ. ಸೊ ಅವರು ದರ್ಶನ್ ಸರ್ ಬಂದ್ಬಿಟ್ಟು ಅವ್ರ ತಾಯಿ ಜೊತೆ ಬರ್ತಿರೋದು. ಹಾಗೆ ಈಗ ದಿನಕರ್ ಅವ್ರ ಖುಷಿ ನೋಡಬೇಕು ನಿಮಗೆ. ಆ ಫ್ಯಾಮಿಲಿ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ನನಗೆ ಸ್ಪೆಷಲಿ ದಿನಕರ್ ಅವ್ರು ತುಂಬ ಇಷ್ಟ, ಯಾಕಂದರೆ ವೆರಿ ಸಿಂಪಲ್ ಪರ್ಸನ್. ಆ್ಯಂಡ್ ಅವ್ರು ಮನ್ಸು ಮಾಡಿದ್ರೆ ವರ್ಷಕ್ಕೆ 2 ಸಿನಿಮಾಗಳು ಮಾಡ್ಬೋದು. ಬಟ್ ಚೂಸ್ ಮಾಡಿ ಒಂದು ಒಳ್ಳೆ ಸಿನಿಮಾನೇ ಕೊಡಬೇಕು ಅಂತ ಹೇಳಿ ಅವರು ಬಂದು ಸಿನಿಮಾ ಮಾಡ್ತಿರೋದು ಈಸ್ ಅ ವೆರಿ ವೆರಿ ಅಪ್ರಿಷಿಯೇಟಿಂಗ್ ಮೂಮೆಂಟ್ ಅದು. ಸೊ ನಾನು ದಿನಕರ್ ಸರ್, ನಿಮಗೆ ನಾನು ಪರ್ಸ್ನಲ್ ಆಗಿ ಹಾರ್ಟ್ಲಿ ವಿಶ್ ಮಾಡ್ತೀನಿ, ನಿಮಗೆ ತುಂಬ ಸಕ್ಸಸ್ ಸಿಗಲಿ ಅಂತ ಹೇಳಿ. ಯಾಕಂದರೆ ಜೆನ್ವೈನ್ ಆಗಿ ಮಾತಾಡ್ತೀರಾ ನೀವು, ನಿಮ್ಮಲ್ಲಿ ಒಂದು ಜೆನ್ವೈನಿಟಿ ಇದೆ, ಅದು ತುಂಬ ಮುಖ್ಯ. ಹಾಗೆ ದರ್ಶನ್ ಸರ್, ಸೊ ಸುಮಾರು ದಿವಸ ಆದಮೇಲೆ ಮತ್ತೆ ಅವರು ಒಂದು ವಿಡಿಯೋಲಿ ಕಾಣಿಸ್ಕೊಳ್ತಾ ಇರೋದು. ನನಗೆ ಈ ವಿಡಿಯೋ ನೋಡಿದಾಗ ರಮೇಶ್ ಅರವಿಂದ್ ಅವ್ರು ಜ್ಞಾಪಕ ಬರ್ತಾರೆ. ರಮೇಶ್ ಸರು ದರ್ಶನ್ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ರು, ಹಿಂದಿನ ದರ್ಶನ್ ಅವರು, ಇವತ್ತಿನ ದರ್ಶನ್ ಅವರು, ನಾಳೆಯ ದರ್ಶನ್ ಅವರು ಅಂತ ಹೇಳಿ. ನನಗೆ ನಾಳೆಯ ದರ್ಶನ್ ಅವರು ಕಾಣಿಸ್ತಾ ಇದ್ದಾರೆ. ತುಂಬ ನನಗೆ ಒಂದು ಒಳ್ಳೆ ಫೀಲ್ ಕೊಡ್ತಾ ಇದೆ ಇಲ್ಲಿಂದ. ಯಾಕಂದರೆ ನನಗೆ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತೀನಿ. ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ಅವರು ಹಂಗೆ ಅಂತ ಹೇಳಿ. ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ದರ್ಶನ್ ಸರ್ಗೆ. ಆಮೇಲೆ ಇಂಡಸ್ಟ್ರಿ ಕೂಡ ಅಷ್ಟೇ, ದರ್ಶನ್ ಅವ್ರು ತುಂಬ ಬೇಕು. ಯಾಕಂದರೆ ದರ್ಶನ್ ಅವರು ಇಸ್ ಎ ಸೂಪರ್ ಸ್ಟಾರ್. ಎಷ್ಟೋ ಫ್ಯಾಮಿಲೀಸ್ಗೆ ಅವರ ಸಿನಿಮಾ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಒಂದು ಸಿನಿಮಾ ಹಿಂದ್ಗಡೆ ಹಲವಾರು ಜನ ಕೆಲಸ ಮಾಡ್ತಾರೆ, ಅವರ ಕುಟುಂಬಗಳು ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಸೊ
ನನಗೆ ತುಂಬ ಖುಷಿ ಆಯಿತು ಈ ವಿಡಿಯೋ ನೋಡಿದಾಗ. ರಾಯಲ್ ಸಿನಿಮಾ ಇದೇ 24ನೇ ತಾರೀಕು ರಿಲೀಸ್ ಆಗ್ತಿದೆ. ಭರ್ಜರಿ ಯಶಸ್ಸಾಗಲಿ ಅಂತ ನಾನು ಮನಸಾರೆ ವಿಶ್ ಮಾಡ್ತೀನಿ. ಆ್ಯಂಡ್ ಎಸ್ಪೆಷಲಿ ದಿನಕರ್ ಅವರಿಗೆ ಒಂದು ದೊಡ್ಡ ಹಿಟ್ಟು ಆಗಲೇಬೇಕು, ಬಿಕಾಸ್ ಐ ಲವ್ ದಿಸ್ ಪರ್ಸನ್. ಹಾಗೆ ಆ್ಯಂಡ್ ನಾನು ಏನೇ ಹೇಳಿದ್ರು ಇಟ್ ಈಸ್ ಮೈ ಒಪಿನಿಯನ್. ಮಿಸ್ ಮಾಡ್ದಿರ ರಾಯಲ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಹಂಗೆ ಜಯಣ್ಣ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಈ ಸಿನಿಮಾ ನಿಮಗೆ ಒಂದು ದೊಡ್ಡ ಸಕ್ಸಸ್ ಕೊಡಲಿ ಸರ್. ಮತ್ತೆ ನೀವು ರೆಗ್ಯುಲರ್ ಆಗಿ ಸಿನಿಮಾಗಳು ಮಾಡಿ, ಯಾಕಂದರೆ ನೀವು ಒಂದು ದೊಡ್ಡ ಬ್ಯಾನರ್ ನಮ್ಮ ಇಂಡಸ್ಟ್ರಿಯಲ್ಲಿ. ಯು ಆರ್ ಅ ವೆರಿ ಬಿಗ್ ಡಿಸ್ಟ್ರಿಬ್ಯೂಟರ್ ಇನ್ ಅವರ್ ಇಂಡಸ್ಟ್ರಿ. ಮತ್ತೆ ಒಂದು ಸಕ್ಸಸ್ಫುಲ್ ಮೂವಿ ನಿಮ್ಮ ಬ್ಯಾನರಿಂದ ಬರ್ತಾನೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನಾನು ಈ ಕಾರ್ಯಕ್ರಮದ ಮೂಲಕ ಇಂಡಸ್ಟ್ರಿಗೆ ಏನೇನು ಚೇಂಜಸ್ ಆಗಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾನೆ ಇರ್ತೀನಿ. ಸೊ ನಾನು ಎವ್ರಿ ಎಪಿಸೋಡಲ್ಲೂ ಒಂದು ರಿಕ್ವೆಸ್ಟು ಫಿಲ್ಮ್ ಚೇಂಬರ್ ಅವರಿಗೆ, ಪ್ರೊಡ್ಯೂಸರ್ಸ್ಗೆ, ಡೈರೆಕ್ಟರ್ಸ್ಗೆ, ಟೆಕ್ನಿಷಿಯನ್ಸ್ಗೆ, ಯಾರ್ಯಾರು ಇಂಡಸ್ಟ್ರಿ ಜೊತೆ ಅಸೋಸಿಯೇಟ್ ಆಗಿದ್ದಾರೋ ಅವರೆಲ್ರಿಗೂ ದಯವಿಟ್ಟು UFO ಮತ್ತು ಕ್ಯೂಬ್ನ ಬೆಂಗಳೂರಿಗೆ ತನ್ನಿ. ಅದು ತುಂಬ ಹೆಲ್ಪ್ ಆಗುತ್ತೆ. ನನ್ನ ಪ್ರಕಾರ ದಟ್ ಈಸ್ ಒನ್ ಆಫ್ ದ ಮೇಜರ್ ಕನ್ಸರ್ನ್. ಕನ್ನಡ ಇಂಡಸ್ಟ್ರಿ ಈಸ್ ಲಿಟಲ್ ಸಫರಿಂಗ್. ನಾವು ಯಾರ್ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ನನ್ನ ಒಪಿನಿಯನಾಗಿ ಹೇಳ್ತಾ ಇದ್ದೀನಿ. UFO ಮತ್ತು ಕ್ಯೂಬ್ ಬೆಂಗಳೂರಿಗೆ ಬಂದರೆ ತುಂಬ ಸಹಾಯ ಆಗುತ್ತೆ ಕನ್ನಡ ಸಿನಿಮಾಗಳಿಗೆ. ಯಾವಾಗಲೂ ಇಲ್ಲಿಂದ ಕೇಳ್ಕೊಳ್ತಾ ಇರ್ತೀನಿ, ನನ್ನ ಚಾನಲ್ಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಇನ್ನೂ ಹೆಚ್ಚಾಗಿ ವೀಕ್ಷಣೆ ಆದರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಹಾಕಿ ಆ್ಯಂಡ್ ಶೇರ್ ಮಾಡಿ. ಯಾಕಂದರೆ ಕನ್ನಡ ಸಿನಿಮಾಗಳಿಗೋಸ್ಕರನೇ ನಾನು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಒಬ್ಬ ನಿರ್ದೇಶಕನಾಗಿ ಕನ್ನಡ ಸಿನಿಮಾಗಳು ಬೆಳಿಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತಲೇ ಈ ಕಾರ್ಯಕ್ರಮ ನಾನು ಮಾಡ್ತಾ ಇರೋದು. ಆದಷ್ಟು ಶೇರ್ ಆದರೆ ಇದರಿಂದ ತುಂಬ ನಾಲೆಜ್ ಸುಮಾರು ಜನಕ್ಕೆ ಹೋಗುತ್ತೆ. ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋರಿಗೆ ತುಂಬ ವಿಷಯಗಳು ತಿಳಿಯುತ್ತೆ. ಸೊ ಮಿಸ್ ಮಾಡ್ದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ಯ. ನಮಸ್ಕಾರ.